ಗಡಿಯಾರ ಸ್ಟೇಟ್ ಗೌರ್ಮೆಂಟ್ನಲ್ಲಿ ನಡೆಸುವಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಗಡಿಯಾರದ ಮೇಲಿನ ಎಲ್ಲ ಸಮಸ್ಯೆಗಳನ್ನು ಒಂದೇ ವಿಡಿಯೋದಲ್ಲಿ ಚರ್ಚೆ ಮಾಡಲಾಗೈತಿ. ಯಾವ್ಯಾವ ಪ್ರಶ್ನೆಗಳು ಏನು ಪ್ರಶ್ನೆಗಳು ಕೇಳಿದ್ರು ಇಲ್ಲಿ ಅವೆಲ್ಲನೂ ಇದು ಒಂದೇ ವಿಡಿಯೋದಲ್ಲೇ ಚರ್ಚೆ ಮಾಡಲಾಗೈತಿ. ಇದ್ರೊಳಗಿನ್ಬಿಟ್ಟು ಬೇರೆ ಏನು ಕೇಳಂಗಿಲ್ಲ. ಈ ಗಡಿಯಾರ ಸಮಸ್ಯೆ ಅಂಥೇಳಿ ಒಂದು ಪ್ರಶ್ನೆ ಬತ್ತಂದ್ರೆ ಈ ವಿಡಿಯೋದಂದೇ ಆಗಿರ್ತೈತಿ. ಈ ವಿಡಿಯೋನ ಪೂರ್ತಿ ನೋಡಿರಿ. ಇದರಲ್ಲಿ ಬರ್ತಕ್ಕಂಥ 5-6 ಮೆಥಡ್ಗಳು ಬರ್ತಾವೆ. 5ರಿಂದ 6 ಮೆಥಡ್ಗಳು ಬರ್ತಾವೆ. ಎಲ್ಲನೂ ಸರಿಯಾಗಿ ಅರ್ಥ ಮಾಡ್ಕೊರಿ. ಆ ಮೆಥಡ್ ಮ್ಯಾಗಿನ ಬಿಟ್ಟರೆ ಹೊರಗಿನ ಕ್ವಶನ್ಗಳಂತಾರೆ ಯಾವೂ ಬರೋಂಗಿಲ್ಲ. ಸ್ಟೇಟ್ ಗೌರ್ಮೆಂಟ್ ಪ್ರಕಾರ ನೋಡಿದ್ರೆ ಸಿಲೆಬಸ್ ಇಷ್ಟೇ ಐತಿ ಗಡಿಯಾರದ ಮ್ಯಾಗಿಂದು. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿರಿ. ಈಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನಾವು ದೈನಂದಿನ ಜೀವನದಲ್ಲಿ ಬಳಸೋದು 12 ಗಂಟೆಯ ಗಡಿಯಾರನ್ನೇ ಬಳಸ್ತೀವಿ. 24 ಗಂಟೆಯ ಗಡಿಯಾರ ಇದು ಅಂತಾರಾಷ್ಟ್ರೀಯ ಗಡಿಯಾರ ಆಗಿರ್ತೈತಿ. ಅಂತಾರಾಷ್ಟ್ರೀಯ ಸಮಯ ಇದು ದೈನಂದಿನ ಜೀವನದಲ್ಲಿ ಬಳಸೋಂಗಿಲ್ಲ ನಾವು. ಇದು ಇಂಟರ್ನ್ಯಾಷನಲ್ ಲೆವೆಲ್ ಟೈಮ್ನೊಳಗೆ ಅಷ್ಟೇ 24 ಗಂಟೆ ಗಡಿಯಾರ ಬಳಸ್ತಾರೆ. ಸಾಮಾನ್ಯವಾಗಿ ನೋಡಿದ್ರೆ 12 ಗಂಟೆ ಗಡಿಯಾರನೇ ಹೆಚ್ಚು ಎಲ್ಲ ಕಡೆ ಬಳಸ್ತೀವಿ. ಈ 12 ಗಂಟೆ ಗಡಿಯಾರ ಮ್ಯಾಗ ಕ್ವಶನ್ಗಳನ್ನು ಕೇಳ್ತಾನೆ. ಎಕ್ಸಾಮ್ಸ್ಗಳಲ್ಲಿ ಅತಿ ಹೆಚ್ಚು ಕ್ವಶನ್ಗಳು ಬರೋದು ಈ 12 ಗಂಟೆ ಗಡಿಯಾರದ ಮೇಲೆ ಬರ್ತಾವೆ. 24 ಗಂಟೆ ಗಡಿಯಾರದ ಮೇಲೆ ಯಾವುದೇ ರೀತಿ ಕ್ವಶನ್ಗಳನ್ನು ಕೇಳಂಗಿಲ್ಲ. ನಮ್ಮ ಕರ್ನಾಟಕ ಸ್ಟೇಟಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಗಳಿಗೆ 12 ಗಂಟೆ ಗಡಿಯಾರದ ಮೇಲೆ ಅತಿ ಹೆಚ್ಚು ಕೇಳ್ತಾನೆ. ಅದಕ್ಕೆ ಈ 12 ಗಂಟೆ ಗಡಿಯಾರದ ಮೇಲೆ ಕ್ವಶನ್ಗಳು ಕೇಳ್ತಾನಂತಂದ್ರೆ ಅದಕ್ಕೆ ಬಿಡಿಸ್ಬೇಕಾದ್ರೆ ಕೆಲವೊಂದು ಮೂಲಭೂತ ಅಂಶಗಳನ್ನು ತಿಳ್ಕೊಂಡಿರ್ಬೇಕು. ಆವಾಗ ನಾವು ಆ ಕ್ವಶನ್ಗೆ ಆನ್ಸರ್ನ ಬಿಡಿಸೋಕ್ಕಾಗ್ತೈತಿ. ಏನೇನು ಮೂಲಭೂತ ಅಂಶಗಳು ಬೇಸಿಕ್ ಪಾಯಿಂಟ್ಸ್ ನಾವು ಏನೇನು ತಿಳ್ಕೊಂಡಿರ್ಬೇಕಪ್ಪ ಅಂತಂದ್ರೆ ಅವು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. 12 ಗಂಟೆಯ ಗಡಿಯಾರದಲ್ಲಿ 1 ಗಂಟೆ ನಡುವಿನ ಕೋನ 30 ಡಿಗ್ರಿ ಆಗಿರ್ತೈತಿ. ಕಡ್ಡಾಯವಾಗಿ 30 ಡಿಗ್ರಿನೇ ಇರ್ತೈತಿ. ಪ್ರತಿಯೊಂದು ಗಂಟೆಗಳ ನಡುಬರ್ಕ ಸಮಾನವಾದಂತಹ 30 ಡಿಗ್ರಿ ಕೋನನೇ ಇರ್ತೈತಿ. ಈಗ ಉದಾಹರಣೆ ನೋಡ್ಬೇಕಪ್ಪ ಅಂದ್ರೆ 9 ಮತ್ತು 10 ನಡುಬರ್ಕ 30 ಡಿಗ್ರಿ ಕೋನ ಇರ್ತೈತಿ. ಇದೇ 30 ಡಿಗ್ರಿ ಅಷ್ಟೇ ಕೋನನೇ 5 ಮತ್ತು 6 ಗಂಟೆ ನಡುಬರ್ಕೂ 30 ಡಿಗ್ರಿ ಕೋನನೇ ಇರ್ತೈತಿ. 30 ಡಿಗ್ರಿ ಕೋನನೇ ಇರ್ತೈತಿ. ಅದೇ ರೀತಿಯಾಗಿ ಸದಾ 12ರಿಂದ 1 ಆಗಿರ್ಬೋದು. ಹಿಂಗೆ ಒಟ್ಟು ಪ್ರತಿಯೊಂದು ಗಂಟೆಗಳ ನಡುಬರ್ಕಿನ ಕೋನ 30 ಡಿಗ್ರಿನೇ ಆಗಿರ್ತೈತಿ. 30 ಡಿಗ್ರಿಯಾಗೆ ಸೆಟ್ ಮಾಡಿರ್ತಾರೆ ಅವು. ಒಟ್ಟು ಟೋಟಲ್ 360 ಡಿಗ್ರಿ ಇರ್ತೈತಿ. ಒಟ್ಟು ಒಂದು ವೃತ್ತ ಇಲ್ಲ, ಗಡಿಯಾರ ಅನ್ನೋದೊಂದು ವೃತ್ತ. ಈ ವೃತ್ತದ ಒಳಗೆ ಒಟ್ಟು ಒಳಕೋನ 360 ಡಿಗ್ರಿ. ಇದು ಹೆಂಗೆ ಸೆಟ್ ಮಾಡಿರ್ತಾರಪ್ಪ ಅಂತಂದ್ರೆ ಒಂದು ವೃತ್ತ. ಈ ವೃತ್ತದಾಗ ಇದು 360 ಡಿಗ್ರಿ ಇರೋಂಥ ವೃತ್ತ. 360 ಡಿಗ್ರಿ ಇರುವಂಥ ವೃತ್ತ. ಇಲ್ಲಿ 12 ಬಿಂದುಗಳನ್ನು ಗುರುತಿಸ್ಯಾರ. 1 2 3 4 5 6 ಹಿಂಗೆ ಒಟ್ಟು 11 12 ತನಕ ಹಿಂಗೆ ಒಟ್ಟು ಟೋಟಲ್ 12 ಬಿಂದುಗಳನ್ನು ಸಮಾನ ದೂರದಲ್ಲೇ ಗುರುತಿಸ್ಯಾರ. ಗುರುತಿಸಿ ಇವು ಪ್ರತಿಯೊಂದಕ್ಕೂ ನಡುಬರ್ಕೂ 30 ಡಿಗ್ರಿ ಡಿಸ್ಟೆನ್ಸ್ ಇಟ್ಟೇ ಗುರುತಿಸ್ಯಾರ. 30 ಡಿಗ್ರಿ ಕೋನ ಇರುವಂಥ 30 ಡಿಗ್ರಿ ಕೋನ ಪ್ರತಿಯೊಂದು ಗಂಟೆ ನಡುಬರ್ಕು 30 ಡಿಗ್ರಿ ಕೋನ ಇರುವಂತೆ ಗುರುತಿಸ್ಯಾರ. ಒಟ್ಟು ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಇಷ್ಟೇ, ಪ್ರತಿಯೊಂದು ಗಂಟೆಗಳ ನಡುಬರ್ಕ 30 ಡಿಗ್ರಿ ಕೋನ ಇರ್ತೈತಿ. ಮತ್ತು ಒಂದು ವೃತ್ತದ ಒಟ್ಟು ಪೂರ್ತಿ ಕೋನ ಅಂತ ಗೊತ್ತೇ ನಾವು 360 ಡಿಗ್ರಿ. ಒಂದು ವೃತ್ತದ ಪೂರ್ತಿ ಒಳಕೋನ ಒಟ್ಟು ವೃತ್ತದ ಒಳಕೋನ 360 ಡಿಗ್ರಿ ಅಂತ ಗೊತ್ತೇ ಐತಿ. ಈ 360 ಡಿಗ್ರಿ ಒಡೆದು 12 ಭಾಗಗಳಾಗಿ ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ. 360 ಡಿವೈಡ್ ಬೈ 12 ಮಾಡಿದ್ರೆ 12 ಒಂದಲೇ 12 ಮೂರಲೇ 36 3 + 0 30 ಡಿಗ್ರಿ. ಅಂದ್ರೆ ಪ್ರತಿಯೊಂದು ಗಂಟೆಗಳ ನಡುಬರ್ಕು 30 ಡಿಗ್ರಿ ಕೋನ ಇರ್ತೈತಿ. ಪ್ರತಿಯೊಂದರ ನಡುಬರ್ಕು ಅಂತರ 30 ಡಿಗ್ರಿ ಇರ್ತೈತಿ ಅನ್ನೋದಿಲ್ಲಿ ನಾವು ತಿಳ್ಕೊಬೇಕು. ಇಲ್ಲಿ ಮೇಯ್ನ್ಲಿ ಏನಿಲ್ಲ, ಹೈಲೈಟ್ ಮಾಡಿ ತಿಳ್ಕೊಬೇಕಾದದ್ದು 30 ಡಿಗ್ರಿ ಕೋನ ಪ್ರತಿಯೊಂದು ಗಂಟೆಗಳ ನಡುಬರ್ಕು ಸೆಟ್ ಮಾಡಿರ್ತಾರೆ ಅನ್ನೋದು ಅಷ್ಟೇ. ಈಗ ಗಂಟೆಯ ಮುಳ್ಳು ಇದೇನದಲ್ಲ, ಇದು ಸೆಕೆಂಡ್ ಮುಳ್ಳು. ಇದು ನಿಮಿಷದ ಮುಳ್ಳು. ಇದು ಗಂಟೆಯ ಮುಳ್ಳು. ಈ ಗಂಟೆಯ ಮುಳ್ಳು ಏನೈತಲ್ಲ, ಈಗ 9ರಿಂದ 10 ಗಂಟೆ ಬಂತು ಗಂಟೆ ಮುಳ್ಳು. 30 ಡಿಗ್ರಿ ಚಲಿಸ್ದಂಗೆ ಐತಿಲ್ಲ ಇದು. ಈಗ ತಾನೇ ಹೇಳಿದೆ ನಾವು 9 ಮತ್ತು 10 ನಡುವರೆಗಿನ ಎಷ್ಟು ಡಿಗ್ರಿ ಇರ್ತಪ್ಪ ಅಂತಂದ್ರೆ 30 ಡಿಗ್ರಿ ಇರ್ತೈತೆ ಹೇಳಿವಿ. 30 ಡಿಗ್ರಿ ಇಲ್ಲಿಂದ ಗಂಟೆ ಮುಳ್ಳು ಇಲ್ಲಿ ಚಲಿಸ್ಬೇಕಾದ್ರೆ 1 ಗಂಟೆ ಆತೈತಿ. 9ರಿಂದ 10 ತನಕ ಚಲಿಸ್ತದಪ್ಪ ಅಂತಂದ್ರೆ 1 ಗಂಟೆ ಆತೈತಿ. 1 ಗಂಟೆ ಅಂದ್ರೆ 30 ಡಿಗ್ರಿ ಚಲಿಸ್ತದೆ ತಿಳ್ಕೊಬೇಕು ನಾವು. ಅಂದ್ರೆ ಒಂದು ಗಂಟೆ ಮುಳ್ಳು 1 ಗಂಟೆಗೆ 30 ಡಿಗ್ರಿ ಚಲಿಸ್ತದೆ ತಿಳ್ಕೊಬೇಕಷ್ಟೇ. 30 ಡಿಗ್ರಿ ಚಲಿಸ್ತೈತಿ ಗಂಟೆ ಮುಳ್ಳು. 30 ಡಿಗ್ರಿ ಚಲಿಸ್ತೈತಿ. ಅದು ಒಂದು ನಿಮಿಷಕ್ಕೆ 1/2 ಡಿಗ್ರಿ ಚಲಿಸ್ತೈತಿ. ಅಂದರೆ 0.5 ಡಿಗ್ರಿ ಅಂದ್ರೆ ಅರ್ಧ ಡಿಗ್ರಿ ಚಲಿಸ್ತೈತಿ ನಿಮಿಷಕ್ಕೆ ಗಂಟೆ ಮುಳ್ಳು. ಒಂದು ಸದ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ 1 ಗಂಟೆ. ಅಂದ್ರೆ ಈಗ 1ರಿಂದ 3ಕ್ಕೆ ಬರ್ಬೇಕಾದ್ರೆ 30 ಡಿಗ್ರಿ ಚಲಿಸಿರ್ತೈತಿ. 30 ಡಿಗ್ರಿ ಚಲಿಸಿದ್ರೆ 1 ಗಂಟೆ ಆಗಿರ್ತೈತಿ. 1 ಗಂಟೆ ಸಮಯ ಆಗಿರ್ತೈತಿ. ಈಗ ಅದೇ ಗಂಟೆ ಮುಳ್ಳು ಒಂದು ನಿಮಿಷಕ್ಕೆ 0.5 ಡಿಗ್ರಿ ಅಂದ್ರೆ ಅರ್ಧ ಡಿಗ್ರಿ ಚಲಿಸ್ತೈತಿ. 1/2 ಡಿಗ್ರಿ ಜಸ್ಟ್ ಅರ್ಧ ಡಿಗ್ರಿ ಚಲಿಸ್ತೈತಿ.
2 ನಿಮಿಷಕ್ಕೆ 1 ಡಿಗ್ರಿ ಚಲಿಸ್ತೈತಿ. 1 ನಿಮಿಷಕ್ಕೆ 0.5 ಡಿಗ್ರಿ ಗಂಟೆ ಮುಳ್ಳು ಚಲಿಸಿದ್ರೆ 2 ನಿಮಿಷಕ್ಕೆ 1 ಡಿಗ್ರಿ ಚಲಿಸ್ತೈತಿ. ಅದೇ ರೀತಿ 60 ನಿಮಿಷಕ್ಕೆ 30 ಡಿಗ್ರಿ ಚಲಿಸ್ದಂಗಾತೈತಿ ಗಂಟೆ ಮುಳ್ಳು. 60 ನಿಮಿಷಕ್ಕೆ 30 ಡಿಗ್ರಿ ಚಲಿಸೈತಿ ಗಂಟೆ ಮುಳ್ಳು. ಈಗ ನಿಮಿಷದ ಮುಳ್ಳು. ಇದು ನಿಮಿಷದ ಮುಳ್ಳು. ಈ ನಿಮಿಷದ ಮುಳ್ಳು ಹಿಂಗೆ ಒಂದು ರೌಂಡ್ ಫುಲ್ಲು ತಿರುಗುತ್ತಂದ್ರೆ 1 ಗಂಟೆ ಆಗಿರ್ತೈತಿ. ಅಂದ್ರೆ ಇದು 360 ಡಿಗ್ರಿ ಚಲಿಸಿದಾಗ 1 ಗಂಟೆ ಟೈಮ್ ಆತೈತಿ ನಿಮಿಷದ ಮುಳ್ಳು. 1 ಗಂಟೆ ಟೈಮು. 1 ಗಂಟೆಗೆ ನಿಮಿಷದ ಮುಳ್ಳು 360 ಡಿಗ್ರಿ ಚಲಿಸ್ತೈತಿ. ಹಂಗಿರ್ಬೇಕಾದ್ರೆ 360 ಇದು 1 ಗಂಟೆಗೆ ನಿಮಿಷದ ಮುಳ್ಳು ಚಲಿಸುವಂಥದ್ದು. ಒಟ್ಟು 1 ಗಂಟೆಯಲ್ಲಿ 60 ನಿಮಿಷಗಳು ಇರ್ತಾವೆ. 0ಕ್ಕೆ 0 ಹೋಯ್ತು, 6 ಒಂದೇ 6 6ಲೆ 36 6 ಅಂತಂದ್ರೆ ಇದು 6 ಏನಪ್ಪ ಅಂತಂದ್ರೆ ಇದು 1 ನಿಮಿಷಕ್ಕೆ ಎಷ್ಟು ಚಲಿಸ್ತೈತಿ. 1 ಗಂಟೆಯಲ್ಲಿ 360 ಡಿಗ್ರಿ ಐತಿ ಟೋಟಲ್. 1 ನಿಮಿಷದ ಮುಳ್ಳು 1 ಗಂಟೆಗೆ 360 ಡಿಗ್ರಿ ಚಲಿಸ್ತಿ. ಇಲ್ಲಿಂದ ಇಲ್ಲಿ ಹಿಂಗೆ ಒಂದು ರೌಂಡ್ ಹಾಕೊಂಡ್ಬಂದು ಆದ್ರೆ 1 ನಿಮಿಷಕ್ಕೆ ಅದು 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತೈತಿ. ಅಷ್ಟು ತಿಳ್ಕೊಬೇಕಿಲ್ಲ ಫಸ್ಟಿಗೆ. 6 ಡಿಗ್ರಿ ಚಲಿಸ್ತೈತಿ. ಈಗ ಇದೇನಾದ್ರೂ ಸೆಕೆಂಡ್ ಮುಳ್ಳು ಹಿಂಗೊಂದು ಫುಲ್ಲು ಒಂದು ರೌಂಡ್ ಹಾಕೊಂಬತ್ತಂದ್ರೆ ನಿಮಿಷದ ಮುಳ್ಳು 6 ಡಿಗ್ರಿ ಚಲಿಸಿರ್ತೈತಿ. ಗಂಟೆ ಮುಳ್ಳು ಅರ್ಧ ಡಿಗ್ರಿ ಚಲಿಸಿರ್ತೈತಿ, 0.5 ಡಿಗ್ರಿ. ನಿಮಿಷದ ಮುಳ್ಳು 6 ಡಿಗ್ರಿ ಚಲಿಸಿದಾಗ ಗಂಟೆ ಮುಳ್ಳು ಅರ್ಧ ಡಿಗ್ರಿ ಚಲಿಸ್ತೈತಿ. ನಿಮಿಷದ ಮುಳ್ಳು 12 ಡಿಗ್ರಿ ಚಲಿಸ್ತಂದ್ರೆ ಗಂಟೆ ಮುಳ್ಳು 1 ಡಿಗ್ರಿ ಚಲಿಸ್ತೈತಿ. ಇಷ್ಟು ತಿಳ್ಕೊಬೇಕಿದು ಬೇಸಿಕ್ ಪಾಯಿಂಟ್. ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ನೋಡ್ರಿ. ಈಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ಎರಡಕ್ಕೂ ನಡವಳಿಕೆಯ ಸಂಬಂಧದ ಬಗ್ಗೆ ಈ ಟಾಪಿಕ್ ಐತಿ. ಎರಡೂ ಮುಳ್ಳುಗಳು ಪರಸ್ಪರ ಸಂಧಿಸುವುದು. ಗಂಟೆ ಮತ್ತು ನಿಮಿಷದ ಮುಳ್ಳು ಎರಡೂ ಪರಸ್ಪರ ಸಂಧಿಸುವುದಂದ್ರೆ ಈಗ ಇದೊಂದು ಗಡಿಯಾರ. ಇಲ್ಲಿ ಇದು ಗಂಟೆ ಮುಳ್ಳು. ನಿಮಿಷದ ಮುಳ್ಳು ಕೂಡ ಇದ್ರ ಮೇಲೆ ಇರೋದು, ಎರಡೂ ಅಕ್ಯುರೇಟ ಒಂದೇ ಮೇರೆಗೆ ಇರೋದೇ ಸಂಧಿಸುವುದಂತಾರೆ. ಗಂಟೆ ಮತ್ತು ನಿಮಿಷದ ಮುಳ್ಳು ಸಂಧಿಸುವುದು ಮತ್ತು ಪರಸ್ಪರ ವಿರುದ್ಧ ದಿಕ್ಕು ಅಂದ್ರೆ ಸರಳ ರೇಖೆ. ಈಗ ಇದು ಗಡಿಯಾರ, ಒಂದು ಮುಳ್ಳು ಹಿಂಗೆ, ಅದರ ವಿರುದ್ಧ ದಿಕ್ಕು ಅಂದ್ರೆ ಇದು ಹಿಂಗೆ ಕರೆಕ್ಟಾಗಿ ಎರಡು ಒಂದೇ ರೇಖೆಯಲ್ಲಿರೋವು ಪರಸ್ಪರ ಸಂಧಿಸುವುದು ಅಥವಾ ವಿರುದ್ಧ ದಿಕ್ಕಿನಾಗಿರೋದು. ಮತ್ತು ಲಂಬಕೋನ ಅಂತ ಗೊತ್ತೈತಿ. ಗಡಿಯಾರದ ಮುಳ್ಳು ಕರೆಕ್ಟಾಗಿ 90 ಡಿಗ್ರಿ ಲಂಬಕೋನ ಆಗಿರೋದು. ಯಾವ ಸಂದರ್ಭಿಗೆ ಇರ್ತಾವೆ ಅನ್ನೋದು ಕಂಡು ಹಿಡ್ಕೋಬೇಕು. ಅದ್ರ ಮ್ಯಾಗ ಹಲವಾರು ಕ್ವಶನ್ಸ್ಗಳು ಬರ್ತಾವೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಕೇಳೋದೇ ಈ ಸಂಧಿಸುವುದು ಇಲ್ಲತ್ತಂದ್ರೆ ಪರಸ್ಪರ ವಿರುದ್ಧ ದಿಕ್ಕಿನ ಯಾವಾಗಿರ್ತಾವೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಒಂದು ಗಂಟೆಗೆ ಪರಸ್ಪರ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಒಂದೇ ಸಾರಿ ಸಂಧಿಸ್ತಾವೆ. 1 ಗಂಟೆಗೆ 1 ಸಾರಿ ಸಂಧಿಸ್ತಾವೆ ಮತ್ತು ಒಂದು ಸಾರಿ ವಿರುದ್ಧ ದಿಕ್ಕಿನಾಗಿರ್ತಾವೆ 1 ಗಂಟೆಗೆ. ಈಗ 1 ಮತ್ತು 2ರ ನಡಬರ್ಕ ಒಂದೇ ಬಾರಿ ಗಂಟೆ ಮುಳ್ಳು ಸಂಧಿಸ್ತಾ ಮತ್ತು ಪರಸ್ಪರ ವಿರುದ್ಧ ದಿಕ್ಕಿನಾಗಿರ್ತದೆ. ಲಂಬಕೋನ ಉಂಟು ಮಾಡ್ತದೆ, 2 ಲಂಬಕೋನ ಉಂಟು ಮಾಡ್ತೈತಿ. ಗಂಟೆ ಮತ್ತು ನಿಮಿಷದ ನಡಬರ್ಕ 2 ಸಾರಿ ಲಂಬಕೋನ ಉಂಟು ಮಾಡ್ತೈತಿ. 1 ಸಾರಿ ಅಲ್ಲ, 1 ಸಾರಿ ರಾಂಗ್, 2 ಸಾರಿ ಲಂಬಕೋನ ಉಂಟು ಮಾಡ್ತೈತಿ. ಗಂಟೆ ಮತ್ತು ನಿಮಿಷದ ಮುಳ್ಳು 1 ಗಂಟೆಗೆ 1 ಸಾರಿ ಸಂಧಿಸ್ತೈತಿ, 1 ಸಾರಿ ವಿರುದ್ಧ ದಿಕ್ಕಿನಾಗಿರ್ತೈತಿ, 2 ಸಾರಿ ಲಂಬಕೋನ ಉಂಟಾತೈತಿ. ಅದು ಹ್ಯಾಂಗೆ ಅನ್ನೋದು ಮುಂದೆ ಸಮಸ್ಯೆಗಳದಾಗ ನೋಡ್ಕೊಳ್ಳೋಂಥ. ಈಗ 12 ಗಂಟೆಗೆ 11 ಬಾರಿ ಸಂಧಿಸ್ತಾವೆ ಮತ್ತು ಪರಸ್ಪರ ವಿರುದ್ಧ ದಿಕ್ಕಿನಾಗ 11 ಬಾರಿ ಇರ್ತಾವೆ. 22 ಬಾರಿ ಲಂಬಕೋನ ಉಂಟು ಮಾಡ್ತಾವೆ. ಮತ್ತು 24 ಗಂಟೆಯಲ್ಲಿ 22 ಬಾರಿ ಸಂಧಿಸ್ತಾವೆ, 22 ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಾಗಿರ್ತಾವೆ, 44 ಬಾರಿ ಲಂಬಕೋನ ಉಂಟು ಮಾಡ್ತಾವೆ. ಕರೆಕ್ಟ್ ನೆನಪಿಟ್ಕೋರಿ. ಕ್ವಶನ್ ನೇರವಾಗಿ ಕೇಳ್ತಾನೆ. 12 ಗಂಟೆಗಳಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ ಅಂತ ಕೇಳಿರ್ತಾನೆ. ಇಲ್ಲಾಂದ್ರೆ ಪರಸ್ಪರ ಸಂಧಿಸೋದೇ ಅದು ಕೇಳಿರ್ತಾನೆ. ಕರೆಕ್ಟಾಗಿ ನೆನಪಿಟ್ಕೋರಿ. ಇದು ಒಂದು ಡೈಗ್ರಾಮ್ ಹಾಕ್ಕೊಂಡು ಹಿಂಗೊಂದು ಡೈಗ್ರಾಮ್ ಹಾಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಇವು ಕೀ ನೋಟ್ಸ್ ಮಾಡಿ ನಿಮಗೆ ಅವಾಗವಾಗ ನೋಡ್ಕೊಂಡ್ರೆ ಗೊತ್ತಾಗ್ತೈತಿ, ನೆನಪುಳಿತಾವೆ ಇವು. ಈಗ 24 ಗಂಟೆಯಲ್ಲಿ 44 ಬಾರಿ ಪರಸ್ಪರ ಸಂಧಿಸ್ತೈತಿ, 44 ಬಾರಿ ವಿರುದ್ಧ ದಿಕ್ಕು ಅಂದರೆ ಸರಳ ರೇಖೆಯಲ್ಲಿ 2 ಮುಳ್ಳುಗಳು ಬರ್ತವೆ, ಗಂಟೆ ಮತ್ತು ನಿಮಿಷದ ಮುಳ್ಳು, ಮತ್ತು 88 ಬಾರಿ ಲಂಬಕೋನ ಉಂಟು ಮಾಡ್ತವೆ. ಇವು ಮುಂದೆ ಸಮಸ್ಯೆ ಒಳಗೆ ನೋಡೋಮಂತಿ. ಗಡಿಯಾರದ ಮೇಲಿನ ಸಮಸ್ಯೆಗಳು ಸದ್ಯಕ್ಕೆ ಇಷ್ಟು ನೆನಪಿಟ್ಕೋರಿ.
ಈಗ ನಾವು ಹಿಡ್ತಾನೆ ಏನು ನೋಡಿ ಬಂದೇವಲ್ಲ, ಅದ್ರ ಮ್ಯಾಗ ಕೆಲವೊಂದು ಸಮಸ್ಯೆಗಳನ್ನು ನೋಡ್ತಾ ಹೋಗೋಣಂತ. ಈಗ ಏನು ಹೇಳಿದೆವು, 12 ಗಂಟೆಗಳಲ್ಲಿ 11 ಬಾರಿ ಸಂಧಿಸ್ತದೆ, 12 ಗಂಟೆಗಳಲ್ಲಿ 11 ಬಾರಿ ಸಂಧಿಸ್ತದೆ ಅಂತೆಲ್ಲ ನೋಡಿದೆವಲ್ಲ, ಅವು ಈಗ ಪ್ರಾಯೋಗಿಕವಾಗಿ ನೋಡ್ತಾ ಹೋಗೋಣಂಥವು ಯಾವ ಥರ ಕ್ವಶನ್ಗಳು ಬರ್ತಾವೆ ಅಂಥೇಳಿ ನೋಡ್ತಾ ಹೊಂಟೇವೆ ಅಂದ್ರೆ ಅರ್ಥ ಆಗ್ತದೆ ನಿಮ್ಗೆ. ಗಡಿಯಾರದ ಮೇಲಿನ ಸಮಸ್ಯೆಗಳು. ಈಗ ವಿಧ 1, ಗಂಟೆ ಮತ್ತು ಗಂಟೆಯ ಮುಳ್ಳು ಉಂಟು ಮಾಡುವ ಕೋನ. ಈಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಕೋನಗಳನ್ನು ಉಂಟು ಮಾಡ್ತಾವೆ ಅಂತ ಹೇಳಿದ ಇಡ್ತಾನೆ. ಲಂಬಕೋನ ಉಂಟು ಮಾಡ್ತಾ ಅಂತ ಹೇಳಿದ ನೋಡು. 12 ಗಂಟೆಗೆ 22 ಬಾರಿ ಲಂಬಕೋನ ಉಂಟು ಮಾಡ್ತೈತಿ, ಈ ಥರ ಹೇಳಿದವಲ್ಲ. ಈಗ ಗಂಟೆಯ ಮುಳ್ಳು ಉಂಟು ಮಾಡುವಂಥ ಕೋನದ ಬಗ್ಗೆ ನೋಡೋಣಂತ. ಗಂಟೆಯ ಮುಳ್ಳು ಉಂಟು ಮಾಡುವಂಥ ಕೋನ, ಇದ್ರ ಮೇಲೆ ಇರತಕ್ಕಂಥ ಸಮಸ್ಯೆಗಳು. ಗಂಟೆಯ ಮುಳ್ಳು 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸ್ತೈತಿ ಗಂಟೆಯ ಮುಳ್ಳು, ಮತ್ತು 2 ನಿಮಿಷಕ್ಕೆ 1 ಡಿಗ್ರಿ ಚಲಿಸ್ತೈತಿ, 60 ನಿಮಿಷಕ್ಕೆ 30 ಡಿಗ್ರಿ ಚಲಿಸ್ತೈತಿ ಗಂಟೆಯ ಮುಳ್ಳು. ಹೌದಲ್ಲ. ಈಗ ಗಂಟೆಯ ಮುಳ್ಳು ಕೋನ ಉಂಟು ಮಾಡ್ತದೆ, ಯಾವ ಸಮಯಕ್ಕೆ ಎಷ್ಟೆಷ್ಟು ಕೋನ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣಂತ. ಒಂದನೇ ಸಮಸ್ಯೆ ನೋಡಿರಿ, ಇದು ಗಂಟೆ ಮುಳ್ಳಿ ಮ್ಯಾಗ ಇರತಕ್ಕಂಥ ಸಮಸ್ಯೆಗಳು. ಟೈಪ್ 1ನ್ಯಾಗ ಗಂಟೆ ಮುಳ್ಳಿ ಮ್ಯಾಗ ಇರತಕ್ಕಂಥ ಸಮಸ್ಯೆ. ಸಮಯ 2 ಗಂಟೆ 20 ನಿಮಿಷ, ಹಾಗಾದರೆ ಗಂಟೆ ಮುಳ್ಳು ಉಂಟು ಮಾಡುವ ಕೋನವೆಷ್ಟು? ಈಗ ಸಮಯ ಎಷ್ಟಾಗೈತಿ? 2 ಗಂಟೆ 20 ನಿಮಿಷ ಆಗೈತಿ. ಫಸ್ಟ್ ಕ್ವಶನಿಗೆ ಆನ್ಸರ್ ನೋಡ್ರಿ. ಸಮಯ 2 ಗಂಟೆ 20 ನಿಮಿಷ ಆದಾಗ ಅಂದ್ರೆ ಗಂಟೆ ಮುಳ್ಳು 1 ಗಂಟೆಗೆ 30 ಡಿಗ್ರಿ ಚಲಿಸ್ತದೆ ಗಂಟೆ ಮುಳ್ಳು. 1 ಗಂಟೆಗೆ 30 ಡಿಗ್ರಿ ಚಲಿಸ್ತದೆ ನೋಡಿವಿ. ಈಗ 1 ಗಂಟೆ 20 ನಿಮಿಷಕ್ಕೆ ಎಷ್ಟು ಡಿಗ್ರಿ ಚಲಿಸ್ತದೆ? 1 ಗಂಟೆಗೆ 30 ಡಿಗ್ರಿ ಚಲಿಸಿದ್ರೆ 2 ಗಂಟೆ 20 ನಿಮಿಷ. ಈಗ 2 ಗಂಟೆಗೆ 30 ಡಿಗ್ರಿ ಅಂದ್ರೆ 60 ಡಿಗ್ರಿ ಆಯಿತು. 1 ಗಂಟೆಗೆ 30 ಡಿಗ್ರಿ ಅಂದರೆ 2 ಗಂಟೆಗೆ 60 ಡಿಗ್ರಿ ಚಲಿಸ್ತು. 2 ಗಂಟೆಗೆ 60 ಡಿಗ್ರಿ. ಈಗ 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸ್ತೈತಿ. 1 ನಿಮಿಷಕ್ಕೆ 1/2 ಡಿಗ್ರಿ, ಅರ್ಧ ಡಿಗ್ರಿ ಚಲಿಸಿದ್ರೆ 20 ನಿಮಿಷಕ್ಕೆ ಎಷ್ಟು ಚಲಿಸ್ತದೆ ಅಂದ್ರೆ 10 ಡಿಗ್ರಿ ಚಲಿಸ್ತೈತೆ ಅದು. 2 ನಿಮಿಷಕ್ಕೆ 1 ಡಿಗ್ರಿ ಚಲಿಸ್ತದೆ, 10 ನಿಮಿಷಕ್ಕೆ 5 ಡಿಗ್ರಿ ಚಲಿಸ್ತದೆ. ಈಗ 20 ನಿಮಿಷಕ್ಕೆ 10 ಡಿಗ್ರಿ ಚಲಿಸ್ತದೆ. 2 ಗಂಟೆಗೆ 60 ಡಿಗ್ರಿ ಚಲಿಸ್ತು, 20 ನಿಮಿಷಕ್ಕೆ 10 ಡಿಗ್ರಿ ಚಲಿಸ್ತು, ಒಟ್ಟು 70 ಡಿಗ್ರಿ ಚಲಿಸ್ತೈತಿ ಗಂಟೆ ಮುಳ್ಳು. ಒಟ್ಟು 2 ಗಂಟೆ 20 ನಿಮಿಷದ ನಡುಬರ್ಕ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಚಲಿಸೈತಪ್ಪ ಅಂತಂದ್ರೆ 70 ಡಿಗ್ರಿ ಚಲಿಸ್ತೈತಿ. ಇಲ್ಲಿ ನೋಡ್ರಿ, ಇಲ್ಲದ ನೋಡ್ರಿ. 20 ನಿಮಿಷ ಅಂದರೆ ನಿಮಿಷದ ಮುಳ್ಳು ಇದು 4 ಮೇಲೆ ಬರ್ತದೆ. ಇಲ್ಲಿಂದ ಇಲ್ಲಿಗೆ 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ. ನಿಮಿಷದ ಮುಳ್ಳು ಇಲ್ಲೈತಿ. ಗಂಟೆಯ ಮುಳ್ಳು 2 ಗಂಟೆ 20 ನಿಮಿಷದಾಗ ಎಷ್ಟು ಚಲಿಸಿರ್ತದೆ ಅಂದರೆ 2 ಗಂಟೆ ಕರೆಕ್ಟಾಗಿ 2 ಮೇಲೆ ಚಲಿಸಿರ್ತೈತಿ. ಅಲ್ಲಿಂದ 20 ನಿಮಿಷ 10 ಡಿಗ್ರಿ ಮುಂದಕ್ಕೆ ಬರ್ತೈತಿ. ಇಲ್ಲಿಂದ ಇಲ್ಲಿ 10 ಡಿಗ್ರಿ ಚಲಿಸ್ತೈತಿ ಗಂಟೆ ಮುಳ್ಳು. ಇಲ್ಲಿ ಕರೆಕ್ಟಾಗಿ ಇವು 2 ನಬರಕ್ಕೆ ಇದು ಗಂಟೆ ಮುಳ್ಳು ಎಷ್ಟು ಚಲಿಸಿದ ಅನ್ನೋದು ಕಂಡು ಹಾಕೊಳ್ಳೋಕೆ. ನಿಮಿಷದ ಮುಳ್ಳು 20 ಡಿಗ್ರಿ ಬಂದು ನಿಂತೈತಿ, 4 ಮೇಲೆ ಬಂದು ನಿಂತೈತಿ. ಗಂಟೆಯ ಮುಳ್ಳು ಇಲ್ಲಿ 60 ಡಿಗ್ರಿ ಆಯಿತು. ಇಲ್ಲಿಂದ ಇಲ್ಲಿ 30 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ. ಇದು 60 ಡಿಗ್ರಿ ಪ್ಲಸ್ ಈ ಕಡೆ ಚಲಿಸಿದ್ದೇನದ ನೋಡಿ 20 ನಿಮಿಷನ ಚಲಿಸಿದ್ದು 10 ಡಿಗ್ರಿ. 10 ಡಿಗ್ರಿ 60 ಪ್ಲಸ್ 10 70 ಡಿಗ್ರಿ. ಈ ಚಿತ್ರ ನೋಡಿ ಸಹ ನೀವು ತಿಳ್ಕೊಬೋದು 70 ಡಿಗ್ರಿ ಅಂಥೇಳಿ. ಈ ಚಿತ್ರ ನೋಡಿ ಹೇಳ್ಬೋದು. ಇಲ್ಲಪ್ಪ ಅಂತಂದ್ರೆ ಈ ಥರ ಲೆಕ್ಕ ಬಿಡಿಸ್ಕೊಂಡು ನೋಡ್ಬೋದು ನೀವು. 1 ಗಂಟೆಗೆ ಎಷ್ಟು ಚಲಿಸ್ತೈತಿ? 1 ಗಂಟೆಗೆ 30 ಡಿಗ್ರಿ ಅಂತಂದ್ರೆ 2 ಗಂಟೆಗೆ 60 ಡಿಗ್ರಿ. 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸ್ತಂದ್ರೆ 20 ನಿಮಿಷಕ್ಕೆ 10 ಡಿಗ್ರಿ ಚಲಿಸ್ತೈತಿ, ಒಟ್ಟು 70 ಡಿಗ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಮಯ 10 ಗಂಟೆ 50 ನಿಮಿಷ, ಹಾಗಾದರೆ ಗಂಟೆ ಮುಳ್ಳು ಉಂಟು ಮಾಡುವ ಕೋನವೆಷ್ಟು? ಅಂದರೆ ಸಮಯ ಈಗ 10 ಗಂಟೆ 50 ನಿಮಿಷ ಅಂದ್ರೆ 10 ಗಂಟೆ 50 ನಿಮಿಷ. ನಿಮಿಷದ ಮುಳ್ಳು ಕರೆಕ್ಟ್ 10 ಗಂಟೆ ಮ್ಯಾಗ ಇರ್ತೈತಿ. 10 ಗಂಟೆ ಮ್ಯಾಗ ನಿಮಿಷದ ಮುಳ್ಳು ಇರ್ತೈತಿ. ಮತ್ತು ಗಂಟೆ ಮುಳ್ಳು 50 ನಿಮಿಷ ಚಲಿಸೈತೆ ಅಂತಂದ್ರೆ 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸ್ತೈತಿ. 20 ನಿಮಿಷಕ್ಕೆ 10 ಡಿಗ್ರಿ ಚಲಿಸ್ತೈತಿ. ನಾವು ಹೇಳಿದೆವು 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸ್ತೈತಿ. ಹಂಗಿರ್ಬೇಕಾದ್ರೆ 50 ನಿಮಿಷಕ್ಕೆ ಎಷ್ಟು ಚಲಿಸ್ತೈತಿ? 1/2. ಇಲ್ಲಿ ಅರ್ಧ ಡಿಗ್ರಿ ಇಂಟು 1/2 ಮಾಡ್ಕೊಂಡ್ರೆ ಬರ್ತೈತಿ. 50 ಇಂಟು 1/2 ಮಾಡ್ಕೋಬೇಕು. ಅಂದ್ರೆ 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸ್ತೈತಿ. ಹಾಗಿದ್ರೆ 50 ನಿಮಿಷಕ್ಕೆ ಎಷ್ಟು ಚಲಿಸ್ತೈತಿ? 2 1 2 25 50 ಅಂದ್ರೆ 50 ಡಿಗ್ರಿ. 25 ಡಿಗ್ರಿ ಚಲಿಸೈತಿ. ಇಲ್ಲಿಂದ ಇಲ್ಲಿ 30 ಡಿಗ್ರಿ ಅದಂತಂದ್ರೆ 25 ಡಿಗ್ರಿ ಅಂದ್ರೆ ಗಂಟೆ ಮುಳ್ಳು ಇಲ್ಲಿ ಬಂದಿರ್ತೈತಿ. ಗಂಟೆ ಮುಳ್ಳು ಇನ್ನೂ ಸ್ವಲ್ಪ ಈ ಕಡೆ ಇಷ್ಟು ಬಂದಿರ್ತೈತಿ ಗಂಟೆ ಮುಳ್ಳು. ನಿಮಿಷದ ಮುಳ್ಳು ಅಕ್ಯುರೇಟಾಗಿ 10 ಗಂಟೆ ಮೇಲೆ ಇರ್ತೈತಿ 50 ನಿಮಿಷಕ್ಕೆ. ಗಂಟೆ ಮುಳ್ಳು 10ರಿಂದ 25 ಡಿಗ್ರಿ ಮುಂದಕ್ಕೆ ಚಲಿಸಿರ್ತೈತಿ, ಇಲ್ಲಿವರೆಗೂ ಚಲಿಸಿರ್ತೈತಿ.
ಹಂಗಿರ್ಬೇಕಾದ್ರೆ ಸಮಯ 10 ಗಂಟೆ 50 ನಿಮಿಷ. ಹಾಗಾದರೆ ಗಂಟೆ ಮುಳ್ಳು ಉಂಟು ಮಾಡುವ ಕೋನವೆಷ್ಟು? ಗಂಟೆ ಮುಳ್ಳು ಇಲ್ಲಿಂದ ಗಂಟೆ ಮುಳ್ಳು ಇಲ್ಲಿಗೆ ಬಂದೈತಿ, ಹಿಂಗೆ ಸುತ್ತ ಹೊಡ್ಕೊಂಡು ಇಲ್ಲಿ ತನಕ ಎಷ್ಟು ಡಿಗ್ರಿ ಚಲಿಸೈತದು ಅದು ಕಂಡು ಹಿಡಿಬೇಕು. ಇವಾಗ ಆಗಲೇ ಹೇಳಿದೆ 1 ಗಂಟೆಗೆ 30 ಡಿಗ್ರಿ ಇರ್ತೈತಿ, 1 ನಿಮಿಷಕ್ಕೂ ಅರ್ಧ ಡಿಗ್ರಿ ಚಲಿಸ್ತೈತಿ. ಹಂಗಾರೆ ಕೂಡ 10 ಗಂಟೆ ಅಂತಂದ್ರೆ 30 = 10 ಗಂಟೆ ಇಂಟು 30 ಮಾಡ್ಕೊಂಡ್ರೆ ಅದು 300 ಡಿಗ್ರಿ ಚಲಿಸ್ತೈತಿ. 10 ಗಂಟೆಗೆ 300 ಡಿಗ್ರಿ ಚಲಿಸ್ತೈತಿ. 1 ಗಂಟೆಗೆ 30 ಡಿಗ್ರಿ ಅಂತಂದ್ರೆ 10 ಗಂಟೆಗೆ 300 ಡಿಗ್ರಿ ಚಲಿಸಿರ್ತೈತಿ, 300 ಡಿಗ್ರಿ ಚಲಿಸ್ತೈತಿ. ಮತ್ತು ಈಗ 50 ನಿಮಿಷಕ್ಕೆ 25 ಡಿಗ್ರಿ ಚಲಿಸ್ತೈತಿ ಗಂಟೆ ಮುಳ್ಳು. ಅಂದ್ರೆ 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಅಂದ್ರೆ 50 ನಿಮಿಷಕ್ಕೆ 25 ಡಿಗ್ರಿ ಅಂದ್ರೆ ಟೋಟಲ್ಲ 325 ಡಿಗ್ರಿ ಚಲಿಸೈತಿ. ನೆಕ್ಸ್ಟ್ ಕ್ವಶನ್, 3ನೇ ಕ್ವಶನ್ ನೋಡ್ರಿ. ಇದು ಗಂಟೆ ಮುಳ್ಳಿನ ಮೇಲೆ, ಗಂಟೆ ಮುಳ್ಳು ಚಲಿಸಿದ್ರ ಮೇಲೆ 3ನೇ ಕ್ವಶನ್. ಸಮಯ 12 ಗಂಟೆ, ಗಂಟೆಯ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? ಕರೆಕ್ಟ್ 12 ಗಂಟೆ ಸಮಯ. ಇಲ್ಲಿ ಒಳತ್ತೀರಿ ನೀವು, ಕರೆಕ್ಟ್ 12 ಗಂಟೆ ಸಮಯ ಆಗ್ಯದ. ಈ 12 ಗಂಟೆಗೆ ಗಂಟೆ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? 12 ಗಂಟೆಗೆ ಗಂಟೆ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? ಈಗ 12 ಗಂಟೆಗೆ ಗಂಟೆ ಮುಳ್ಳು ಎಷ್ಟು ಚಲಿಸಿರ್ತೈತಿ ಅಂತ ನೋಡ್ಬೇಕಾಗ್ಯದ. ಅಂದ್ರೆ 1 ಗಂಟೆಗೆ ಗಂಟೆ ಮುಳ್ಳು ಎಷ್ಟು ಚಲಿಸ್ತೈತಿ? 30 ಡಿಗ್ರಿ ಚಲಿಸ್ತೈತಿ 1 ಗಂಟೆಗೆ. ಹಂಗಿರ್ಬೇಕಾದ್ರೆ 12 ಗಂಟೆಗೆ ಎಷ್ಟು ಡಿಗ್ರಿ ಚಲಿಸ್ತೈತಿ? =360 ಡಿಗ್ರಿ ಚಲಿಸ್ತೈತಿ ಗಂಟೆ ಮುಳ್ಳು. ಅಂದ್ರೆ ಕರೆಕ್ಟ್ 12 ಗಂಟೆಗೆ ಗಂಟೆ ಮುಳ್ಳು ಇಲ್ಲಿಂತ 12 ಗಂಟೆ ಚಲೋ ಮಾಡ್ತೈತಿ. ಚಲೋ ಮಾಡಿದೆ ಹಿಂಗೆ ರೌಂಡ್ ಹೊಡ್ಕೊಂಡು ಬಂದು ಕರೆಕ್ಟ್ 12 ಗಂಟೆ ಮ್ಯಾಗೆ ಬತ್ತಂದ್ರೆ ಒಂದು ವೃತ್ತ ಪೂರ್ಣಗೊಳಿಸ್ತದೆ. ಆ ಸಂದರ್ಭಕ್ಕೆ 360 ಡಿಗ್ರಿ ಆಗ್ಯದ ಅಂತ ತಿಳ್ಕೊಬೇಕು. 360 ಡಿಗ್ರಿ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್, ಸಮಯ ಸಂಜೆ 7 ಗಂಟೆ ಆಗೈತಿ. ಹಾಗಾದರೆ 9 ಗಂಟೆ 40 ನಿಮಿಷ ರಾತ್ರಿವರೆಗೆ ಗಂಟೆ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? ಅಂದರೆ ಈಗ ಸಮಯ ಸಂಜೆ 7 ಗಂಟೆ ಆಗೈತಿ. ಸಮಯ ಸಂಜೆ 7 ಗಂಟೆ, 7 ಗಂಟೆಯಿಂದ 9 ಗಂಟೆ ಅಂದ್ರೆ 7 ಗಂಟೆಯಿಂದ 9 ಗಂಟೆ ಎಷ್ಟು? 2 ಕಿಲೋಮೀಟರ್ ಎಷ್ಟು ಡಿಫ್ರೆನ್ಸ್ ಐತಿ? 7 ಗಂಟೆ, 7ರಿಂದ 8, 8ರಿಂದ 9 ಅಂದರೆ 2 ಗಂಟೆ. 9 ಗಂಟೆ 40 ನಿಮಿಷ ಪ್ಲಸ್ 40 ನಿಮಿಷ ಅಂದರೆ ಇವೆರಡಕ್ಕೂ ನಡುವೆ ಡಿಫ್ರೆಂಟ್ ಎಷ್ಟದಪ್ಪ ಅಂತಂದ್ರೆ, ಈಗ 9 ಗಂಟೆ 40 ನಿಮಿಷ ಒಳಗೆ 7 ಗಂಟೆ ಕಳೀರಿ. 7 ಗಂಟೆ ಕಳೆದ್ರೆ 40 ನಿಮಿಷಕ್ಕೆ 40 ನಿಮಿಷ 7 ಗಂಟೆ ಅಂತಂದ್ರೆ 2 ಗಂಟೆ. 2 ಗಂಟೆ 40 ನಿಮಿಷ ಇವೆರಡಕ್ಕೂ ನಡುವೆ ಡಿಫ್ರೆನ್ಸ್ ಅಂದರೆ ಗಂಟೆ ಮುಳ್ಳು ಚಲಿಸಿದ್ದು 2 ಗಂಟೆ 40 ನಿಮಿಷ ಸಮಯಕ್ಕೆ ಎಷ್ಟು ಕೋನ ಚಲಿಸೈತೆ ಅನ್ನೋದು ನಾವು ನೋಡ್ಬೇಕು. ಇವಾಗ ಇದೇ ಕ್ವಶನ್. ಪ್ರಶ್ನೆ ಏನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮೊದಲಿಗೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅರ್ಧ ಸಮಸ್ಯೆ ಪರಿಹಾರ ಸಂಗತೈತಿ. ಇಲ್ಲೇನು ಕೊಟ್ಟನವ? ಸಂಜೆ 7 ಗಂಟೆಯಿಂದ ಕೊಟ್ಟನ ಅಂದ್ರೆ 7 ಗಂಟೆಯಿಂದ ಗಂಟೆ ಮುಳ್ಳು 7 ಮ್ಯಾಗ ಐತಿ. 7 ಗಂಟೆಯಿಂದ ಪ್ರಾರಂಭ ಆಯಿತು. ಈಗ 9 ಗಂಟೆ 40 ನಿಮಿಷ, 40 ನಿಮಿಷ ಅಂದ್ರೆ 10 ನಿಮಿಷ 20 ನಿಮಿಷ 30 ನಿಮಿಷ 40 ನಿಮಿಷ ಅಂದರೆ ನಿಮಿಷದ ಮುಳ್ಳು. ಇದು ಗಂಟೆ ಮುಳ್ಳು ಇತ್ತು ಇಲ್ಲಿ. ಇಲ್ಲಿಗ ನಿಮಿಷದ ಮುಳ್ಳು ಇಲ್ಲಿಗೆ ಬಂತು. ಇಲ್ಲಿದ್ದು ನಿಮಿಷದ ಮುಳ್ಳು ಹಿಂಗೆ ತಿರುಗ್ತಾ ಇಲ್ಲಿಗೆ ಬಂತು. ಈ ಗಂಟೆಯ ಮುಳ್ಳು ಏನೈತಲ್ಲ ಇದು 9 ಗಂಟೆ 40 ನಿಮಿಷ ಅಂತಂದ್ರೆ 9 ಗಂಟೆ 40 ನಿಮಿಷ ಅಂದ್ರೆ ಇಲ್ಲಿ ಬಂದಿರ್ತೈತಿ ಗಂಟೆ ಮುಳ್ಳು ಚಲಿಸಿ, ಇಲ್ಲಿ ಬಂದಿರ್ತೈತಿ ಗಂಟೆ ಮುಳ್ಳು. ಈಗ ಗಂಟೆಯ ಮುಳ್ಳು ಉಂಟು ಮಾಡಿದ ಕೋನ ಹೇಳಬೇಕು ನಾವು. ಅಂದ್ರೆ ಈ 7 ಗಂಟೆಯಿಂದ 9 ಗಂಟೆ 40 ನಿಮಿಷಕ್ಕೆ ಗಂಟೆ ಮುಳ್ಳು ಇಲ್ಲಿ ತನಕ ಬಂದಿದ್ದಲ್ಲ, ಇವೆರಡಕ್ಕೆ ನಡುವಿನ ಕೋನ ಅಕ್ಯುರೇಟಾಗಿ ಹೇಳಬೇಕು. ಇವಾಗ ಈಗ ನೋಡ್ತಾ ಇದ್ದೀರಾ ನೀವು, ಗಂಟೆಯ ಮುಳ್ಳು 2 ಗಂಟೆ ಚಲಿಸೈತಿ, 2 ಗಂಟೆ 40 ನಿಮಿಷ ಚಲಿಸೈತಿ. ಆಗಲೇ ನಾವು ನೋಡಿದೆವಲ್ಲ ಹಂಗೆ. ಈಗ 9 ಗಂಟೆ 40 ನಿಮಿಷದಾಗ 7 ಗಂಟೆ ತೆಗೆದ್ರೆ 2 ಗಂಟೆ 40 ನಿಮಿಷ ಉಳಿತು. 2 ಗಂಟೆ 40 ನಿಮಿಷ, 2 ಗಂಟೆ 40 ನಿಮಿಷ ಅಂದ್ರೆ 2 ಗಂಟೆಗೆ 60 ಡಿಗ್ರಿ ಚಲಿಸ್ತೈತಿ ಗಂಟೆ ಮುಳ್ಳು. 40 ನಿಮಿಷಕ್ಕೆ 20 ಡಿಗ್ರಿ ಚಲಿಸ್ತೈತಿ. ಅಂದ್ರೆ 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಇರ್ತದೆ, 2 ನಿಮಿಷಕ್ಕೆ 1 ಡಿಗ್ರಿ ಚಲಿಸ್ತದೆ. ಅಂದ್ರೆ 40 ನಿಮಿಷಕ್ಕೆ 20 ಡಿಗ್ರಿ ಚಲಿಸ್ತದೆ. ಎರಡು ಕೂಡಿಸ್ಕೊಂಡ್ರೆ 80 ಡಿಗ್ರಿ ಆಯಿತು. 80 ಡಿಗ್ರಿ ಒಟ್ಟು 80 ಡಿಗ್ರಿ ಚಲಿಸೈತಿ. ಅಂದ್ರೆ ಇಲ್ಲಿಂತ ಇಲ್ಲಿಗೆ ಗಂಟೆ ಮುಳ್ಳು 80 ಡಿಗ್ರಿ ಚಲಿಸ್ತದೆ. ಹೆಂಗಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಆಯಿತು, ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ, ಇಲ್ಲಿಂದ ಇಲ್ಲಿ 30 ಡಿಗ್ರಿ, ಇಲ್ಲಿಂದ ಇಲ್ಲಿ 30 ಡಿಗ್ರಿ, ಎರಡು ಸೇರಿದ್ರೆ 60 ಡಿಗ್ರಿ ಆಯಿತು. 60 ಪ್ಲಸ್ 40 ನಿಮಿಷದಲ್ಲಿ ಗಂಟೆ ಮುಳ್ಳು 20 ಡಿಗ್ರಿ ಚಲಿಸಿರ್ತೈತಿ. 20 ಡಿಗ್ರಿ 9 ಗಂಟೆಯಿಂದ ಮುಂದೆ ಕಡೆ 20 ಡಿಗ್ರಿ ಚಲಿಸಿರ್ತೈತಿ. 10ಕ್ಕೆ ಹೋಗಿ ಮುಟ್ಟಿರಲ್ಲ, 10 ಡಿಗ್ರಿ ಕಡೆನ ಮುಂದೆ ಇರ್ತೈತಿ. ಈ ಕಡೆ 20 ಡಿಗ್ರಿ ಚಲಿಸಿರ್ತೈತಿ, ಇಲ್ಲಿನ 10 ಡಿಗ್ರಿ ಇರ್ತೈತಿ. ಈ ಪ್ರಶ್ನೆ ಉತ್ತರ 80 ಡಿಗ್ರಿ. ಅಂದ್ರೆ ಗಂಟೆ ಮುಳ್ಳು 2 ಗಂಟೆ 40 ನಿಮಿಷದಲ್ಲಿ
80 ಡಿಗ್ರಿ ಚಲಿಸಿ ಇರ್ತೈತಿ. ಅಷ್ಟು ತಿಳ್ಕೊಬೇಕು. ಈಗ ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಕ್ವಶನ್. ಸಮಯ 3 ಗಂಟೆ 50 ನಿಮಿಷ ಆಗೈತಿ. 3 ಗಂಟೆ 50 ನಿಮಿಷ. ಸಮಯ 3 ಗಂಟೆ 50 ನಿಮಿಷ ಆಗೈತಿ. ಸಂಜೆ 8 ಗಂಟೆ 40 ನಿಮಿಷಕ್ಕೆ ಗಂಟೆ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? ಈ ಪ್ರಶ್ನೆ ಕರೆಕ್ಟಾಗಿ ಪ್ರಶ್ನೆ ತಿಳ್ಕೊರಿ. ಫಸ್ಟ್ ಆಫ್ ಆಲ್ ಪ್ರಶ್ನೆ ಏನದಪ್ಪ ಅಂತಂದ್ರೆ, ಸಮಯ ಸ್ಟಾರ್ಟ್ ಆಗೋದು 12 ಗಂಟೆಯಿಂದಲ್ಲ, 3 ಗಂಟೆ 50 ನಿಮಿಷದಿಂದ ಸಮಯ ಸ್ಟಾರ್ಟ್ ಆಗ್ತೈತಿ. 8 ಗಂಟೆ 40 ತನಕ ಎಷ್ಟು ಕೋನ ಉಂಟು ಮಾಡ್ತದೆ ಕೇಳ್ತಾರೆ ಗಂಟೆ ಮುಳ್ಳು. ಅಂದ್ರೆ ಇಲ್ಲಿಂದ ಕೌಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 8 ಗಂಟೆ 40 ನಿಮಿಷ ಇಲ್ಲಿಗೆ ಬರ್ಬೇಕಾದ್ರೆ ಗಂಟೆ ಮುಳ್ಳು ಇಲ್ಲಿಂದ ಇಲ್ಲಿ ಎಷ್ಟು ಡಿಗ್ರಿ ಚಲಿಸೋದು ಕೇಳ್ಯಾರ ಅಷ್ಟೇ. ಇಲ್ಲಿಂದ ಕೇಳಿಲ್ಲ, ಈ ಕಡೆದು ಕೇಳಿಲ್ಲ. ಇದು ಇಲ್ಲಿಂದ ಇಷ್ಟೇ ಕೇಳ್ಯಾರ, ಇಲ್ಲಿಂದ ಇಲ್ಲಿಗೆ ಎಷ್ಟು ಚಲಿಸದ ಅಂಥೇಳಿ. 8 ಗಂಟೆ 40 ನಿಮಿಷ ಅಂತಂದ್ರೆ 1 ಗಂಟೆಗೆ 30 ಡಿಗ್ರಿ ಅಂತಂದ್ರೆ 8 ಗಂಟೆಗೆ 240 ಡಿಗ್ರಿ. ಮತ್ತು 40 ನಿಮಿಷಕ್ಕೆ ಗಂಟೆ ಮುಳ್ಳು 20 ಡಿಗ್ರಿ ಚಲಿಸ್ತೈತಿ. 1 ಗಂಟೆಗೆ ಅರ್ಧ ಡಿಗ್ರಿ, 1 ನಿಮಿಷಕ್ಕೆ ಅರ್ಧ ಡಿಗ್ರಿ, 40 ನಿಮಿಷಕ್ಕೆ 20 ಡಿಗ್ರಿ ಚಲಿಸ್ತೈತಿ. 240 ಪ್ಲಸ್ 20 ಮಾಡಿದಾಗ 260 ಡಿಗ್ರಿ ಬಂತು. ಒಟ್ಟು ಚಲಿಸಿದ್ದು ಟೋಟಲ್ 8 ಗಂಟೆ 40 ನಿಮಿಷ ತನಕ ಒಟ್ಟು ಗಂಟೆ ಮುಳ್ಳು ಚಲಿಸಿದ್ದು 260 ಡಿಗ್ರಿ. ಒಟ್ಟು ಚಲಿಸಿದ್ದು 260 ಡಿಗ್ರಿ ಆದ್ರೆ ಈಗ 3 ಗಂಟೆ 50 ನಿಮಿಷಕ್ಕೆ 3 ಗಂಟೆಗೆ 90 ಡಿಗ್ರಿ ಚಲಿಸ್ತೈತಿ. ಮತ್ತು 50 ನಿಮಿಷಕ್ಕೆ 25 ಡಿಗ್ರಿ ಚಲಿಸ್ತೈತಿ. ಒಟ್ಟು 215 ಡಿಗ್ರಿ ಚಲಿಸ್ತೈತಿ. ಎಲ್ಲಿಗೆ? 12 ಗಂಟೆಯಿಂದ 3 ಗಂಟೆ 50 ನಿಮಿಷಕ್ಕೆ. ಈ 260 ಡಿಗ್ರಿಯಲ್ಲಿ 115 ಡಿಗ್ರಿ ಕಳೆದ್ರೆ 145 ಡಿಗ್ರಿ ಬರ್ತೈತಿ. ಈ 145 ಡಿಗ್ರಿ ಎಲ್ಲಿಂದ ಎಲ್ಲಿಗಪ್ಪ ಅಂತಂದ್ರೆ, ಇಲ್ಲಿಂದ 3 ಗಂಟೆ 50 ನಿಮಿಷದಿಂದ 8 ಗಂಟೆ 40 ನಿಮಿಷದವರೆಗೂ ಗಂಟೆ ಮುಳ್ಳು ಚಲಿಸಿದ್ದು 145 ಡಿಗ್ರಿ ಚಲಿಸೈತಿ. ಇಲ್ಲಿಂದ ಅಂದಾಗ ಪೂರ್ತಿ 12 ಗಂಟೆಯಿಂದ 8 ಗಂಟೆ 40 ನಿಮಿಷದವರೆಗೂ ಅಂತಂದ್ರೆ ಅದು 240 ಡಿಗ್ರಿ ಚಲಿಸ್ತೈತಿ. 3 ಗಂಟೆ 50 ನಿಮಿಷ ಅಂತಂದ್ರೆ ಅದು 115 ಡಿಗ್ರಿ ಚಲಿಸ್ತೈತಿ. ಈ 115 ಡಿಗ್ರಿ ಇಲ್ಲಿ ತನಕ ಇದು 115 ಡಿಗ್ರಿ ಇಟ್ಟು ಕಟ್ ಮಾಡಿಬಿಟ್ರೆ ಈ ಕಡೆ ಮುಂದುಳೋದು 145 ಡಿಗ್ರಿ. ಇದು ಗಂಟೆ ಮುಳ್ಳು ಚಲಿಸಂತಹ ಕೋನ ಆಗಿರ್ತೈತಿ. ನೆಕ್ಸ್ಟ್ ಇಲ್ಲಿವರೆಗೂ ನಾವು ಗಂಟೆ ಮುಳ್ಳು ಉಂಟು ಮಾಡಿದಂಥ ಕೋನ ನೋಡಿದೆವು. ಈಗ ನಿಮಿಷದ ಮುಳ್ಳು ಉಂಟು ಮಾಡುವಂಥ ಕೋನದ ಬಗ್ಗೆ ಚರ್ಚೆ ಮಾಡೋಣ ಅಂತ. ನಿಮಿಷದ ಮುಳ್ಳು ನಿಮಿಷಕ್ಕೆ ಎಷ್ಟು ಡಿಗ್ರಿ ಉಂಟು ಮಾಡ್ತೈತಿ ಮತ್ತು ಒಂದು ಗಂಟೆಗೆ ಎಷ್ಟು ಡಿಗ್ರಿ ಉಂಟು ಮಾಡ್ತಾನೆ ಅನ್ನೋದು ಈಗ ನೋಡೋಣ. ತಗೊಳ್ಳಿ ನೋಡಿ ಬಂದೆ ನಾವು ನಿಮಿಷದ ಮುಳ್ಳು ಚಲಿಸುವ ಇದ್ದಾಗ ಅದು 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತಿತ್ತು ನಿಮಿಷದ ಮುಳ್ಳು. ಮತ್ತು 1 ಗಂಟೆಗೆ 360 ಡಿಗ್ರಿ ಚಲಿಸ್ತಿತ್ತು. ಹೌದಲ್ಲ? ಈಗ ಇದ್ರ ಮ್ಯಾಗ ಕ್ವಶನ್ಗಳನ್ನು ನೋಡೋಣ ಅಂತ, ಯಾವ ರೀತಿ ಕ್ವಶನ್ಗಳು ಬರ್ತಾವಂತೆ ನಿಮಿಷದ ಮುಳ್ಳು ಉಂಟು ಮಾಡೋ ಕೋನದ. ಕ್ವಶನ್ ನಂಬರ್ 6 ನೋಡ್ರಿ. 30 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? ಅಂದ್ರೆ 30 ನಿಮಿಷ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ನಿಮಿಷದ ಮುಳ್ಳು ಚಲಿಸ್ತಂದ್ರೆ ಈ ನಿಮಿಷದ ಮುಳ್ಳು ಉಂಟು ಮಾಡುವ ಕೋನವನ್ನು ಕಂಡುಹಿಡಿಬೇಕಾಗೈತಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ ಇರ್ತೈತಿ. ಇಲ್ಲಿಂದ ಇಲ್ಲಿ 30 ಡಿಗ್ರಿ, ಇಲ್ಲಿಂದ ಇಲ್ಲಿ 30 ಡಿಗ್ರಿ ಅಂದ್ರೆ ಪ್ರತಿಯೊಂದು ನಡಬರ್ಕು 30 ಡಿಗ್ರಿ ಇರ್ತೈತಿ. ಅದು 6 ಗಂಟೆ ತನಕ ಚಲಿಸೈತಿ. ಅಂದ್ರೆ 5 ನಿಮಿಷ 5 ನಿಮಿಷ 5 ನಿಮಿಷ 5 ನಿಮಿಷ ಟೋಟಲ್ 6 ಗಂಟೆವರೆಗೂ 30 ನಿಮಿಷ ಆಗ್ತೈತಿ. 30 ನಿಮಿಷ. ಈ 30 ನಿಮಿಷದ ಮುಳ್ಳು ಚಲಿಸೈತಿ. ಈ 30 ನಿಮಿಷದ ಮುಳ್ಳು ಚಲಿಸಿದ್ರೆ ಅದು ಉಂಟು ಮಾಡಿದ ಒಟ್ಟು ಕೋನ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿಂದ ಇಲ್ಲಿ ಸರಳ ರೇಖೆ ಆಗ್ತದೆ ನೋಡ್ರಿ. ಅಂದ್ರೆ 180 ಡಿಗ್ರಿ. ನಿಮಿಷದ ಮುಳ್ಳು ಎಷ್ಟು ಡಿಗ್ರಿ ಚಲಿಸೈತಿ? 180 ಡಿಗ್ರಿ ಚಲಿಸೈತಿ. ನಮ್ಮ ಕಣ್ಣಿಗೆ ಕಾಣ್ತದೆ. ಈಗ 12 ಗಂಟೆಯಿಂದ 6 ಗಂಟೆ ಅಂತಂದ್ರೆ 180 ಡಿಗ್ರಿ ಕರೆಕ್ಟಾಗಿ. ಓಕೆ, ಇದು ಬಿಡಿಸ್ಬೇಕು ಹೆಂಗೆ? ನಮ್ಗೆ ಸಡನ್ ಗೊತ್ತಾಗಲ್ಲ. ಈಗ ನೋಡಿದ್ರೆ ಅದು ಗಡಿಯಾರ ಮಾರಿ ಬಂದಿರುತ್ತೆ ಎಕ್ಸಾಮಲ್ಲಿ. ಇಲ್ಲ, ನಾವು ಬಿಡಿಸ್ಬೇಕು. ಅವಾಗ ಹೆಂಗೆ? ನಿಮಿಷದ ಮುಳ್ಳು 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತೈತಿ. 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತೈತಿ. 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸಿದ್ರೆ 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸಿದ್ರೆ 30 ನಿಮಿಷಕ್ಕೆ ಎಷ್ಟು ಚಲಿಸ್ತೈತಿ? 180 ಡಿಗ್ರಿ ಚಲಿಸ್ತೈತಿ. 6 3 18 0 0 180 ಡಿಗ್ರಿ ಚಲಿಸ್ತು. ಅಂದ್ರೆ ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಚಲಿಸ್ತೈತಿ ನಿಮಿಷದ ಮುಳ್ಳು. ಇಷ್ಟೇ ಕರೆಕ್ಟಾಗಿ ಇಲ್ಲಿ ನೆನ್ಪಿಟ್ಟು ಹೋಗ್ಬೇಕಾದ್ರೆ ಅಷ್ಟೇ. ಬೇಕಾದಂಥ ಕ್ವಶನ್ ಕೇಳಿ ನಿಮ್ಗೆ ಆನ್ಸರ್ ಬರ್ತೈತಿ. ನಿಮಿಷದ ಮುಳ್ಳು 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತೈತಿ ಅಂತಂದ್ರೆ ಇಲ್ಲಿಂದ ಇಲ್ಲಿ 30 ಡಿಗ್ರಿ ಐತಿ. ಹೌದಲ್ಲ? ಕೋನ 30 ಡಿಗ್ರಿ ಐತಿ. ಇಲ್ಲಿಂದ ಈಗ 1 ಗಂಟೆಯಿಂದ 2 ಗಂಟೆ ತನಕ ತಗೋರಿ. ಇದರ ನಂಬರ್ ಕೋನ 30 ಡಿಗ್ರಿ ಇದ್ದೇ ಇರ್ತೈತಿ. ಓಕೆ,
1 ಗಂಟೆಯಿಂದ 2 ಗಂಟೆ ಬರ್ಬೇಕಾದ್ರೆ ನಿಮಿಷದ ಮುಳ್ಳು 5 ನಿಮಿಷ ಟೈಮ್ ತೊಗೋತೈತಿ. ಇಲ್ಲಿಂದ ಇಲ್ಲಿಗೆ 5 ನಿಮಿಷ ಅಂತ ಹೇಳ್ತೀವಲ್ಲ ನಾವು. 1 ಗಂಟೆಯಿಂದ 2 ಗಂಟೆ ನಡಬರ್ಕಿನ ಸಮಯ ಎಷ್ಟು? 5 ನಿಮಿಷ. ನಿಮಿಷದ ಮುಳ್ಳಿನ ಪ್ರಕಾರ 5 ನಿಮಿಷ ಅಂದ್ರೆ 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತದೆ ಅಂತಂದ್ರೆ 5 ನಿಮಿಷಕ್ಕೆ 5 6 30 ಡಿಗ್ರಿ ನೋಡಿರಿ. ಹೌದಲ್ಲ? 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸಿದ್ರೆ 5 ನಿಮಿಷಕ್ಕೆ 30 ಡಿಗ್ರಿ ಚಲಿಸ್ತೈತಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ ಇರ್ತೈತಿ. ಅಂದ್ರೆ 5 ನಿಮಿಷ ಸಮಯ. ಓಕೆ, ಇದು ನೆಕ್ಸ್ಟ್ ಕ್ವಶನ್ನ, 7ನೇ ಕ್ವಶನ್ನ. ಸಮಯ 8 ಗಂಟೆ 40 ನಿಮಿಷದಿಂದ 9 ಗಂಟೆ 20 ನಿಮಿಷದವರೆಗೆ ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? ಅಂದ್ರೆ ಈಗ ನೀವು ಅಗಳ ಮೆಥಡ್ನ ನೋಡ್ರಿ. 6ನೇ ಕ್ವಶನ್ ಥರ ನೋಡಿದ್ರೆ 30 ನಿಮಿಷದಾಗ ನಿಮಿಷದ ಮುಳ್ಳು ಎಷ್ಟು ಡಿಗ್ರಿ ಕೋನ ಉಂಟು ಮಾಡ್ತಾರೆ ಅಂತ ಕೇಳಿದರು. ಆ ರೀತಿ ನೀವು ಬೇಕಾದಷ್ಟು ಹೋಗ್ಬೋದು. 40 ನಿಮಿಷ ಇಟ್ಕೋರಿ, 50 ನಿಮಿಷ ಇಟ್ಕೋರಿ, 25 ನಿಮಿಷ ಇಟ್ಕೋರಿ, 12, 13 ಎಷ್ಟು ನಿಮಿಷ ಇಟ್ಕೊಂಡು ಮಾಡ್ತೀರಿ ಮಾಡಿರಿ. 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತದೆ ಇಟ್ಕೊಂಡು ಮಾಡಿರಿ. ಅದು 20 ನಿಮಿಷ ಚಲಿಸಿದ್ರೆ ಇಂಟು 6 ಮಾಡಿರಿ. ಅದಕ್ಕೆ ನಿಮಿಷದ ಮುಳ್ಳು ಉಂಟು ಮಾಡಿದಂಥ ಕೋನ ಬರ್ತೈತಿ. ಅದೇ ರೀತಿಯಾಗಿ ಇಲ್ಲೇನು ಕೇಳೋಣಪ್ಪ ಅಂತಂದ್ರೆ 8 ಗಂಟೆ 40 ನಿಮಿಷದಿಂದ 9 ಗಂಟೆ 20 ನಿಮಿಷದವರೆಗೆ ನಿಮಿಷದ ಮುಳ್ಳು ಉಂಟು ಮಾಡೋ ಕೋನ ಎಷ್ಟು ಅಂತ ಕೇಳೋಣ. ಇದು ನಿಮಿಷದ ಮುಳ್ಳಿಗೆ 2ನೇ ಥರದ ಕ್ವಶನ್ ಇದು. ಫಸ್ಟ್ ಟೈಪ್ 6 ಟೈಪ್ ಬರ್ತದೆ. 30 ನಿಮಿಷಕ್ಕೆ ಎಷ್ಟು ಚಲಿಸಿದ, 40 ನಿಮಿಷಕ್ಕೆ ಎಷ್ಟು ಚಲಿಸಿದ, 5 ನಿಮಿಷದಾಗ ಎಷ್ಟು ಚಲಿಸಿದ, ಅದು 1ನೇ ಮೆಥಡ್. ಈ ನಿಮಿಷದ ಮುಳ್ಳು ಚಲಿಸಿದಂಥ ಪ್ರಶ್ನೆಯಲ್ಲಿ ಇದು 2ನೇ ಮೆಥಡ್. ಇದು 8 ಗಂಟೆ 40 ನಿಮಿಷದಿಂದ 9 ಗಂಟೆ 20 ನಿಮಿಷದವರೆಗೆ ಎಷ್ಟು ಚಲಿಸಿದೆ ಅಂತ ನೋಡ್ಬೇಕು. ಈಗ ನಿಮಿಷದ ಮುಳ್ಳು 8 ಗಂಟೆ 40 ನಿಮಿಷ ಅಂತಂದ್ರೆ 8 ಗಂಟೆ 40 ನಿಮಿಷ ಅಂತಂದ್ರೆ 9 ಗಂಟೆ ಆಗಬೇಕಾದ್ರೆ ಅದು 20 ನಿಮಿಷ ಬೇಕು. ಓಕೆ, ಮತ್ತು 9ರಿಂದ ಮತ್ತು 20 ನಿಮಿಷ ಚಲಿಸ್ತದೆ. 9, 20 ಅಂದ್ರೆ ಈ ಕಡೆ ಇದು 20 ನಿಮಿಷ ಪ್ಲಸ್ 20 ನಿಮಿಷ ಮುಂದೆ ಚಲಿಸಿದೆ ಅಂದ್ರೆ ಒಟ್ಟು ಟೋಟಲ್ 40 ನಿಮಿಷ ಚಲಿಸೈತಿ ನಿಮಿಷದ ಮುಳ್ಳು. ಅಂದ್ರೆ 8 ಗಂಟೆ 40 ನಿಮಿಷದಿಂದ 9 ಗಂಟೆ 20 ನಿಮಿಷದ ನಡಬರಕ್ಕೆ 40 ನಿಮಿಷ ಅಂತರ ಐತಿ ಎರಡಕ್ಕೆ ನಡಬರಕ್ಕೆ. ಅಂದ್ರೆ ನಿಮಿಷದ ಮುಳ್ಳು 40 ನಿಮಿಷ ಚಲಿಸೈತಿ. ನಿಮಿಷದ ಮುಳ್ಳು 40 ನಿಮಿಷ ಚಲಿಸೈತಿ. ಈ 40 ನಿಮಿಷ ನಿಮಿಷದ ಮುಳ್ಳು ಚಲಿಸಿದಂತಹ ಕೋನ ಕಂಡುಹಿಡಿಬೇಕು. ಈಗ ಕ್ವಶನ್ ಏನು ಕೊಟ್ಟನಂದ್ರೆ ಈ ರೀತಿ ಕ್ವಶನ್ ಕೊಟ್ಟನ. ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ ಬನ್ನಿ. ಈಗ ಸಮಯ 8 ಗಂಟೆ 40 ನಿಮಿಷ ಅಂತಂದ್ರೆ 8 ಗಂಟೆ 40 ನಿಮಿಷ ಅಂತಂದ್ರೆ ನಿಮಿಷದ ಮುಳ್ಳು 10 ನಿಮಿಷ ಅರ್ಧ ಗಂಟೆ 40 ನಿಮಿಷ ಅಂದ್ರೆ ನಿಮಿಷದ ಮುಳ್ಳು ಇಲ್ಲಿ ಇರ್ತೈತಿ. 8 ಗಂಟೆ ಮ್ಯಾಗ ಇರ್ತೈತಿ. 9 ಗಂಟೆ 20 ನಿಮಿಷ 9 ಗಂಟೆ ಆಯಿತು 20 ನಿಮಿಷ ಅಂತಂದ್ರೆ ಈಗ ಇಲ್ಲಿಂದ ಪ್ರಾರಂಭ ಮಾಡಿ 10 ನಿಮಿಷ 20 ನಿಮಿಷ ಇಲ್ಲಿವರೆಗೂ, ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ನಿಮಿಷದ ಮುಳ್ಳು ಚಲಿಸಿದಂಥ ಕೋನ ಕಂಡುಹಿಡಿಬೇಕಾಗಿದೆ. ಈಗ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಆಯಿತು. ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಅಂದ್ರೆ ಇಲ್ಲಿಂದ ಇಲ್ಲಿ 30 ಡಿಗ್ರಿ ಇರುತ್ತೆ, ಇಲ್ಲಿಂದ ಇಲ್ಲಿ 60 ಡಿಗ್ರಿ. ಟೋಟಲ್ ಎಷ್ಟು? ಇಲ್ಲಿಂದ 40 ನಿಮಿಷ ಚಲಿಸೈತೆ. ಅದು 40 ಇಂಟು 6 ಈಕ್ವಲ್ ಟು 200 ಲೆಕ್ಕ ಮಾಡಿರಿ. 6 1 6 2 6 3 18 6 4 24 240 ಡಿಗ್ರಿ ಚಲಿಸೈತಿ ನಿಮಿಷದ ಮುಳ್ಳು. ಇಲ್ಲಿಂದ ಇಲ್ಲಿವರೆಗೂ ಬರಬೇಕಾದ್ರೆ 240 ಡಿಗ್ರಿ ಚಲಿಸೈತಿ ಕೋನ. 240 ಡಿಗ್ರಿ ಕೋನ ಉಂಟು ಮಾಡ್ತೈತಿ ನಿಮಿಷದ ಮುಳ್ಳು. 8 ಗಂಟೆ 40 ನಿಮಿಷದಿಂದ 9 ಗಂಟೆ 20 ನಿಮಿಷದವರೆಗೆ ನಿಮಿಷದ ಮುಳ್ಳು 240 ಡಿಗ್ರಿ ಕೋನ ಉಂಟು ಮಾಡ್ತೈತಿ. ಇಷ್ಟು ಕ್ಲಿಯರಾಗಿ ತಿಳ್ಕೊಂಬಿಡ್ರಿ. ಇಷ್ಟು ಬಿಟ್ಟರೆ ಏನಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಮಯ 1 ಗಂಟೆ 40 ನಿಮಿಷ. ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? 1 ಗಂಟೆ 40 ನಿಮಿಷ ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ. 1 ಗಂಟೆಗೆ ನಿಮಿಷದ ಮುಳ್ಳು 360 ಡಿಗ್ರಿ ಚಲಿಸ್ತೈತಿ. 1 ಗಂಟೆಗೆ 360 ಡಿಗ್ರಿ ಪ್ಲಸ್ ಮ್ಯಾಗ ಎಷ್ಟೋ 40 ಡಿಗ್ರಿ ಎಷ್ಟೋ ಚಲಿಸೈತಿ. 40 ಇಂಟು 6 ಯಾಕಂದ್ರೆ 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತದೆ. 40 ನಿಮಿಷಕ್ಕೆ ಎಷ್ಟು ಡಿಗ್ರಿ ಚಲಿಸ್ತದೆ? 40 240 ಡಿಗ್ರಿ. 40 ನಿಮಿಷನಾಗ 240 ಡಿಗ್ರಿ ಉಂಟು ಮಾಡ್ತೈತಿ ನಿಮಿಷದ ಮುಳ್ಳು. 0 6 4 ಕೂಡಿಸ್ರಿ 10 ಆಯಿತು. 3 2 5 1 6 600 ಡಿಗ್ರಿ ಚಲಿಸ್ತೈತಿ ನಿಮಿಷದ ಮುಳ್ಳು.
ಅವರು ನೇರವಾಗಿ ಕೊಟ್ಟರು 1 ಗಂಟೆ 40 ನಿಮಿಷಕ್ಕೆ ಎಷ್ಟು ಚಲಿಸ್ತದೆ ಅಂತೇಳಿ. ಈಗ 1 ಗಂಟೆ ಮತ್ತು 1 ಗಂಟೆ 40 ನಿಮಿಷ ನಡುವರಿಗೆ ಎಷ್ಟು ಚಲಿಸ್ತದೆ ಹಿಂಗೆ ಕೊಟ್ಟಿಲ್ಲ ಅವರು. ನೇರವಾಗಿ 1 ಗಂಟೆ 40 ನಿಮಿಷಕ್ಕೆ ನಿಮಿಷದ ಮೂಲ ಎಷ್ಟು ಚಲಿಸ್ತದೆ ಕೇಳ್ಯಾರ. ಒಟ್ಟು ಪೂರ್ತಿ ಕೇಳ್ಯಾರ ಅವರು. 1 ಗಂಟೆ 40 ನಿಮಿಷದ ಪೂರ್ತಿ ಕೇಳ್ಯಾರ. ಕೇವಲ 40 ನಿಮಿಷದ ಕೇಳಿಲ್ಲ, 1 ಗಂಟೆ 40 ನಿಮಿಷದ ಪೂರ್ತಿ ಕೇಳ್ಯಾರ. 1 ಗಂಟೆಗಂತೂ 360 ಡಿಗ್ರಿ ಚಲಿಸಿದ್ರೆ 40 ನಿಮಿಷಕ್ಕೆ 240 ಡಿಗ್ರಿ ಚಲಿಸ್ತದೆ. 2 ಕೂಡಿಸಿದ್ರೆ 600 ಡಿಗ್ರಿ ಆತೈತಿ. 2 ಸೇರಿಸಿದ್ರೆ 600 ಡಿಗ್ರಿ ಆತೈತಿ. ಇದು ಈ ಪ್ರಶ್ನೆಗೆ ಉತ್ತರ. ಈ ರೀತಿ ಬೇಕಾದಂಥ ಕ್ವಶನ್ಗಳು ಇಟ್ಕೊಂಡು ಮಾಡಿರಿ. ಈ ರೀತಿ ತಿಳ್ಕೊಬೇಕಾಗಿದ್ದಿಟ್ಟೆ 1 ನಿಮಿಷಕ್ಕೆ ನಿಮಿಷದ ಮೂಲ 6 ಡಿಗ್ರಿ ಚಲಿಸ್ತೈತಿ, 1 ಗಂಟೆಗೆ 360 ಡಿಗ್ರಿ ಚಲಿಸ್ತೈತಿ. ಇಟ್ಟು ಬಿಟ್ಟರೆ ಇಲ್ಲಿ ಏನೂ ವಿಶೇಷತೆ ಇಲ್ಲ. ಓಕೆ, ಈಗ ನೆಕ್ಸ್ಟ್ ಮೆಥಡ್ ಹೋಗೋಣ. ಈಗ ವಿಧ 3ರ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಚರ್ಚಿಸೋಣ. ಶುಭ ದಿನ ಎಲ್ಲರಿಗೂ, ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ.